ನಮಸ್ತೆ ಎವ್ರಿವನ್. ಇವತ್ತು ನಾವು ಈ ರಾಮನ ಸೆಕೆಂಡ್ ಎಪಿಸೋಡ್ ನೋಡೋಕೆ ಹೋಗ್ತಾ ಇರೋದು. ಲಾಸ್ಟ್ ಎಪಿಸೋಡ್ ಮಿಸ್ ಮಾಡಿದರೆ ನನ್ನ ಚಾನಲ್ ಹೋಗಿ ನೋಡಿ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ. ನಮಗೆಲ್ಲ ಗೊತ್ತು, ಲಾಸ್ಟ್ ಎಪಿಸೋಡಲ್ಲೇ ಇವಿಲ್ ಸ್ಪಿರಿಟ್ ಆದಂತಹ ಊಗ್ರಿನ ಈ ಕಲ್ಟ್ ಗ್ರೂಪ್ ಅವರು ಹೊರಗಡೆ ತರಿಸಿರ್ತಾರೆ. 12 ಏಂಜಲ್ಸ್ ಏನಿದ್ದಾರೆ ಅವರು 1000 ಇಯರ್ಸ್ ಬ್ಯಾಕ್ ಈ ಊಗ್ರಿನ ಈ ಪ್ಲೇಸಲ್ಲೇ ಸೇಲ್ ಮಾಡಿರ್ತಾರೆ. ಈ ಕಲ್ಟ್ ಗ್ರೂಪ್ ಅವರು ತುಂಬ ವರ್ಷಗಳಿಂದ 10,000 ಇಯರ್ಸಿಂದನೂ ಸಹ ಅವ್ರನ್ನ ಹುಡುಕ್ತಾ ಇದ್ರು ಅನಿಸುತ್ತೆ. ಕೊನೆಗೂ ಅವನಿರುವಂತಹ ಸ್ಥಳನ ಹುಡುಕಿ ಅವಳನ್ನ ಹೊರಗಡೆ ತರಿಸಿದ್ರು. ಈ ಊಗ್ರಿದು ಏನು ಅನಿಮಲ್ ಆಗಿರುತ್ತೆ ಅಂದರೆ ಕಾಗೆ ಆಗಿರುತ್ತೆ. ಆ ಊಗ್ನಿಗೆ ಕೋಪ ಬಂದ್ಬಿಟ್ಟು ಆ ಕಲ್ಟ್ ಗ್ರೂಪ್ ಇದ್ದಾರಲ್ಲ, ಅವ್ರ ಲೀಡರ್ ಅವ್ರ ಕತ್ನ ಹಿಡ್ಕೊಂಡು ಅಮ್ಮಕ್ಕೆ ಕೇಳ್ತಾನೆ, ನಿಮ್ಗೆಲ್ಲ ನಾನು ಹೊರಗಡೆ ಬರೋದು ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೇನೆ ಇಷ್ಟು ವರ್ಷಗಳು ಬಿಟ್ಟು ಈಗ ನನ್ನ ಈಚೆಗಡೆ ತರಿಸಿದ್ದೀರಾ ಅಂತಾನೆ. ಅದಕ್ಕೆ ಅಂದರೆ ಲೀಡರ್ ಆದಂತಹ ಸುಮೇನ್ ಅಂತಾನೆ, ನನ್ನ ಜೀವನೇ ಪಣಕ್ಕಿಟ್ಟು ನಾನು ನಿಮ್ಮನ್ನು ಹೊರಗಡೆ ತರಿಸಿದ್ದೀನಿ, ನನಗೆ ನಿಮ್ಮ ಸಹಾಯ ಬೇಕು, ನನಗೆ ಹೆಲ್ಪ್ ಮಾಡಿ ನಿಮ್ಮ ಪವರ್ಸ್ನ ಮಡಿಕೊಂಡು. ಹೀರೋ ಮತ್ತು ಮಿಕ್ಕಿದ ಏಂಜಲ್ಸ್ ಎಲ್ಲ ಈ ಭೂಮಿ ಮೇಲೆ ಇನ್ನೂ ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋನ ತೋರಿಸ್ತಾರೆ. ಅವರು ಸ್ಟ್ರೀಟ್ ಫುಡ್ ಅಂಗಡಿಯಲ್ಲಿ ಮೀಟ್ ಮಾಡಿದಂತಹ ಅಜ್ಜಿ ಮಾತಾಡಿದ್ನೆಲ್ಲ ಯೋಚನೆ ಮಾಡಿಕೊಂಡು ಇರ್ತಾರೆ ಒಬ್ಬರೇನೆ. ಈಗ ನಮಗೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಮಿರುಕ್ ಮತ್ತು ಹೀರೋ ಬಂದು ಜೋಶಿಯನ್ ಪೀರಿಯಡಲ್ಲಿ ಇರುವಾಗೆ ತೋರಿಸ್ತಾರೆ. ಅವರಿಬ್ಬರೂ ಒಂದು ಶಾಪಿಂಗ್ ಮಾಡ್ತಾ ಇರ್ತಾರೆ. ಅಲ್ಲಿ ಪಕ್ಕದಲ್ಲಿದ್ದಂತಹ ಅಂಗಡಿಲಿ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೆ ಮಿರುಕ್ ಅಂತಾರೆ, ನೀವು ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಅಂತ. ಸರಿ ಅಂದ್ಬಿಟ್ಟು ನಮ್ಮ ಹೀರೋನು ಅಲ್ಲಿ ಹೋಗ್ಬಿಟ್ಟು ಹೆಲ್ಪ್ ಮಾಡೋಣ ಅಂತ ಹೋಗ್ತಾರೆ. ಆ ಟೈಮಲ್ಲೇ ಮಿರುಕುಗೂ ಯಾರೋ ಬಂದು ಹೊಡಿಯೋವಾಗೆಲ್ಲ ಬರ್ತಾರೆ. ಅವರು ಅವ್ರ ಸೂಪರ್ ಪವರ್ಸ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಅವ್ರನ್ನ ದೂರ ಹಾಕ್ತಾರೆ. ಅಲ್ಲಿದ್ದಂತಹ ಹ್ಯೂಮನ್ಸ್ಗೆಲ್ಲರಿಗೂ ಶಾಕ್ ಆಗುತ್ತೆ, ಇವಳು ಹೆಂಗೆ ಈ ಪವರ್ಸ್ನೆಲ್ಲ ಯೂಸ್ ಮಾಡ್ತಾಳೆ, ನಾರ್ಮಲ್ ಪೀಪಲ್ಸ್ ಎಲ್ಲ ಈ ಥರ ಪವರ್ಸ್ ಎಲ್ಲ ಇರಲ್ವಲ್ಲ ಅಂತ ಅವರೆಲ್ಲ ಯೋಚನೆ ಮಾಡಿಕೊಂಡು, ಇವಳು ಮೋಸ್ಟ್ಲಿ ಯಾವುದೋ ಒಂದು ಇವಿಲ್ ಸ್ಪಿರಿಟ್ ಏನೋ ಇರಬೇಕು ಅನಿಸುತ್ತೆ, ಅದಕ್ಕೇನೆ ಅವಳಿಗೆ ಈ ಥರ ಎಲ್ಲ ಪವರ್ಸ್ ಇದೆ ಅಂದ್ಬಿಟ್ಟು ಮನುಷ್ಯರು ಏನೇನೋ ಥರ ಎಲ್ಲ ಅವ್ರನ್ನ ಯೋಚನೆ ಮಾಡಿಕೊಂಡು ಒಂಥರ ಅವಳನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲೇ ನಮ್ಮ ಹೀರೋ ಬಂದ್ಬಿಟ್ಟು, ಅವರು ಫೈಟೆಲ್ಲ ಮುಗಿಸ್ಕೊಂಡು ಬಂದು, ನಾನು ಹೇಳಿದ್ದೀನಿ ತಾನೇ ಈ ಥರ ಪವರ್ಸ್ನೆಲ್ಲ ನೀನು ಪಬ್ಲಿಕಲ್ಲಿ ಯೂಸ್ ಮಾಡಬಾರ್ದು, ಅವ್ರು ನಮ್ಮನ್ನ ನೋಡೋದೇ ಒಂಥರ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಹೀರೋ ನಮ್ಮ ಮಿರುಕ್ನ ಕರ್ಕೊಂಡು ಹೋಗ್ತಾರೆ. ಈಗ ನೈಟ್ ಆಗಿರುತ್ತೆ. ಹೀರೋ ಮತ್ತು ಮರುಕ್ ಮಿಕ್ಕಿರುವಂತಹ 12 ಏಂಜಲ್ಸ್ ಎಲ್ಲರೂ ಒಂದೇ ಮನೇಲೇ ಒಟ್ಟಿಗೆ ಇರ್ತಾರೆ. ಆ ಟೈಮಲ್ಲಿ ಹೀರೋ ಹೆಲ್ಪ್ ಮಾಡಿದಂತಹ ಒಂದು ಫ್ಯಾಮ್ಲಿ ಇದ್ದಾರಲ್ಲ, ಅವ್ರು ಬಂದ್ಬಿಟ್ಟು ಅವ್ರಿಗೆ ಫುಡ್ಡು, ಫ್ರೂಟ್ಸು ಮತ್ತು ಏನು ಡ್ರಿಂಕ್ಸ್ ಎಲ್ಲನೂ ಸಹ ಅವ್ರಿಗೆ ಕೊಡ್ತಾರೆ. ನಮ್ಮ ಹೀರೋ ನನಗಿದೆಲ್ಲ ಏನು ಬೇಡ, ನೀವು ತೊಗೊಂಡು ಹೋಗಿ ಅಂತಾರೆ. ಆದರೂ ಮರುಕ್ ಅಂತಾರೆ, ಅವ್ರು ನಿನಗೆ ಸಹಾಯ ಮಾಡಿ ತಿಂದ ತಾನೇ ಅವ್ರು ಕೊಡ್ತಾರೆ, ಅದು ಪ್ಲೀಸ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊ ಅಂತೇಳಿ ಮರುಕು ನಮ್ಮ ಹೀರೋಗೆ ಫೋರ್ಸ್ ಮಾಡ್ತಾರೆ. ಸರಿ ಅಂದ್ಬಿಟ್ಟು ನಮ್ಮ ಹೀರೋನು ಅವ್ರದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಹೀರೋ ಮತ್ತು ಮಿಕ್ಕಿರುವಂತಹ ಏಂಜಲ್ಸ್ ಎಲ್ಲರೂ ಸಹ ಅವ್ರು ಕೊಟ್ಟಿದಂತಹ ಫುಡ್ ಏನಿದೆ ಅದನ್ನ ತಿಂತಾರೆ. ತಿಂದಿದ ತಕ್ಷಣವೇ ಅವ್ರಿಗೆಲ್ಲ ಒಂಥರ ತಲೆ ಸುತ್ತಿ ಅವ್ರು ಅಲ್ಲೇ ಮಣಿಕೊಬಿಡ್ತಾರೆ. ಆ ಟೈಮಲ್ಲೇ ಅಲ್ಲಿ ಇದ್ದಂತಹ ಏನು ವಿಲೇಜ್ ಪೀಪಲ್ಸ್ ಇದ್ದಾರಲ್ಲ, ಅವರು ಮಿರುನ ಕರ್ಕೊಂಡು ಹೋಗ್ಬಿಟ್ಟು ಆ ಕಂಬಕ್ಕೆ ಅವಳನ್ನ ನಿಲ್ಲಿಸ್ಬಿಟ್ಟು ಅವಳು ಸುತ್ತ ಬೆಂಕಿ ಹಾಕ್ಬಿಡ್ತಾರೆ. ಯಾಕಂದರೆ ಅವಳು ಬೆಳಗ್ಗೆ ಏನು ಪವರ್ಸ್ನ ಯೂಸ್ ಮಾಡಿರ್ತಾಳೆ, ಅದರಿಂದ ಅವರೆಲ್ಲ ಅಂದ್ಕೊಳ್ತಾರೆ ಅವಳೊಂದು ಇವೆಲ್ ಸ್ಪಿರಿಟು, ಹಾಗಾಗಿನೇ ಇವಳು ಇಲ್ಲಿ ಇದ್ದರೆ ನಮಗೆಲ್ಲರಿಗೂ ತೊಂದರೆ ಆಗುತ್ತೆ ಅನ್ನೋ ರೀತಿಲಿ ಅಂದ್ಕೊಂಡು ಅವಳಿಗೆ ಬೆಂಕಿ ಹಾಕ್ತಾರೆ. ಅದೇ ಟೈಮಲ್ಲೇ ನಮ್ಮ ಹೀರೋಗೆ ಎಚ್ಚರ ಆಗ್ಬಿಟ್ಟು ಓಡಿ ಬಂದು ನಮ್ಮ ಏನು ಮಿರು ಇದ್ದಾರೆ ಅವ್ರನ್ನ ಕಾಪಾಡ್ತಾರೆ. ಅದಾದಮೇಲೆ ಹೀರೋ ಅಂತಾರೆ, ನನಗೆ ಗೊತ್ತು ಈ ಮನುಷ್ಯರೆಲ್ಲ ತುಂಬಾ ಕೆಟ್ಟವರು, ಯಾವತ್ತೂ ನಮ್ಮನ್ನ ಒಳ್ಳೆಯವ್ರ ಥರ ಅವರೆಲ್ಲ ನೋಡಲ್ಲ, ಅದರಿಂದ ನಾವು ಯಾವತ್ತೂ ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಇರುವಂತಹ 12 ಏಂಜಲ್ಸ್ಗೂ ಸಹ ಅವರು ಹೇಳ್ತಾರೆ. ಇದನ್ನೇ ನಮ್ಮ ಹೀರೋ ಯೋಚನೆ ಮಾಡ್ತಾ ಇವಾಗ ಕೂತಿರ್ತಾರೆ. ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ನೆಕ್ಸ್ಟ್ ಡೇ ಬಂದು ಮಾಲ್ಸುಕ್ ಮತ್ತು ಕಂಗ್ಜಿ ಬಂದು ಜಾಕಿಂಗ್ ಹೋಗೋಣ ಅಂತ ಬಂದಿರ್ತಾರೆ. ಇವತ್ತು ಡೋನಿನೂ ಸಹ ಬಂದಿರ್ತಾರೆ. ಅವನು ಒಂದು ಸ್ವಲ್ಪ ಪುಷಪ್ಸ್ ಮಾಡಿದ ತಕ್ಷಣ ಸುಸ್ತಾಗ್ಬಿಟ್ಟು, ನನ್ನಿಂದ ಇನ್ನು ಮುಂದೆ ಈ ಕೆಲಸ ಆಗಲ್ಲ, ನನಗೆ ಈಗ ಹೊಟ್ಟೆ ಸಿಗ್ತೈತೆ, ನಾನು ಊಟ ಮಾಡ್ತೀನಿ ಅಂದ್ಬಿಟ್ಟು ಅವನು ಹೊಂಟೋಯ್ತಾನೆ. ಇವರಿಬ್ರು ಜಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಕಂಗ್ಜಿ ಬಂದು ಒಂದು ಪೆಂಡೆಂಟ್ನ ಹಾಕಿರ್ತಾರೆ. ಆ ಪೆಂಡೆಂಟ್ ಇರುವಂತಹ ಎಲ್ಲ ಏಂಜಲ್ಸ್ ಹತ್ರನೂ ಇರುತ್ತೆ. ಈ ಪೆಂಡೆಂಟ್ನ ಯಾಕೆ ಹಾಕ್ತಾರೆ ಅಂದರೆ, ಏನಾದರೂ ಇವಿಲ್ ಸ್ಪಿರಿಟ್ ಅವರು ಸೀಲ್ ಮಾಡಿದಾರಲ್ಲ ಅದೇನೋ ಹೊರಗಡೆ ಬಂದರೆ ಫಸ್ಟ್ ಈ ಪೆಂಡೆಂಟಿಂದನೇ ಅವ್ರಿಗೆ ಸಿಗ್ನಲ್ ಕೊಡ್ತದೆ. ಅದನ್ನು ನೋಡ್ಬಿಟ್ಟು ಮಾಲ್ಸುಕು, ನೀನು ಯಾಕೆ ಇವತ್ತು ಈ ಪೆಂಡೆಂಟ್ನ ಹಾಕಿದೆ, ನನಗೆ ಗೊತ್ತು ನಾವು ಇದೆಲ್ಲ ಯಾಕೆ ಹಾಕ್ಕೊಳ್ತೀವಿ ಅಂತ, ಆದರೆ ನೀನು ಸುಮ್ಮನೆ ಎಲ್ಲ ಎದುರ್ಕೊಂಡು ಈ ಪೆಂಡೆಂಟ್ನ ಹಾಕಬೇಡ ಅಂತ ಹೇಳ್ಬಿಟ್ಟು ಅವನು ಹೇಳ್ಕೊಂಡು ಬರ್ತಾ ಇರ್ತಾನೆ. ಇವಾಗ ಡೋನಿನ ತೋರಿಸ್ತಾನೆ. ಅವ್ನಿಗೆ ಹೊಟ್ಟೆ ಸಿವಂತ ಊಟ ಮಾಡ್ತಿರ್ತಾನಲ್ವ, ಆಗ ಅಲ್ಲಿ ಒಂದು ನಾಯಿ ಇರುತ್ತೆ, ಅವನ್ನೇ ನೋಡ್ತಾ ಇರ್ತದೆ. ಅದಕ್ಕೆ ಡೋನಿ ಅಂತಾನೆ, ಇದು ಮನುಷ್ಯ ತಿನ್ನೋ ಫುಡ್ಡು, ಇದು ನೀನು ತಿನ್ನೋದಲ್ಲ, ನಿನ್ನ ಫುಡ್ ಏನಿದೆ ಅದನ್ನು ಮಾತ್ರ ನೀನು ತಿನ್ನಬೇಕು ಅಂತ ಅಂತೆ. ಅವನು ಸರಿ ಅಂದ್ಬಿಟ್ಟು ತಿಂತಾನೆ ಇರ್ತದೆ. ಆದರೂ ನಾಯಿ ಅವ್ನು ನೋಡ್ತಾನೆ ಇರ್ತಾನೆ. ಅವ್ನು ಪದೇ ಅಂತಾನೆ, ನಿನ್ನ ಫುಡ್ನ ನೀನು ತಿನ್ನು, ಇದು ಮನುಷ್ಯರ ಫುಡ್ಡು, ಇದು ನಿನ್ನ ಫುಡ್ ಅಲ್ಲ ಅಂತ ಹೇಳ್ಬಿಟ್ಟು
ಡೋನ್ ಹೇಳ್ತಾನೆ ಇರ್ತಾನೆ. ಆ ನಾಯಿ ಕೊನೆವರೆಗೂ ನೋಡ್ಬಿಟ್ಟು ಬೊಗ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಾಯಿ ಬೊಗಳ್ತೈತೋ ಇಲ್ವೋ, ನಮ್ಮ ಡೋನಿ ಅಂತೂ ನಿಂತ್ಕೊಂಡು ಅವನನ್ನು ಬೊಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಡಾಗ್ ಓನರ್ ಏನಿದ್ದಾರೆ ಅವರು ಮತ್ತು ಡೋನಿಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಅದೇ ಟೈಮಲ್ಲೇ ನಮ್ಮ ಮಾಲ್ಸುಕ್ ಮತ್ತು ಕಂಗ್ಜಿ ಇಬ್ಬರೂ ಬಂದು ಅವಳನ್ನ ಆ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ. ಈಗ ಯೋಗಿನ ತೋರಿಸ್ತಾನೆ, ಅವ್ನು ಸ್ಟ್ರೀಟಲ್ಲಿ ನಡ್ಕೊ ಹೋಗ್ತಾನೆ. ಆ ಸ್ಟ್ರೀಟಲ್ಲೇ ನಮ್ಮ ಮಿರುನು ಸಹ ತೋರಿಸ್ತಾರೆ. ನಮ್ಮ ಮಿರುಗಳೇನೋ ಇವಳ ಸ್ಪಿರಿಟ್ ಏನೋ ಇದೆ ಅನ್ನೋ ಥರ ಅವ್ರಿಗೆ ಫೀಲ್ ಆಗುತ್ತೆ. ಸರಿ ಅಂದ್ಬಿಟ್ಟು ಅವ್ರಿಗೆ ತಿರುಗಿ ನೋಡ್ತಾರೆ. ಬಟ್ ಅವ್ರೇನು ಅದಕ್ಕೇನೋ ಅಷ್ಟೊಂದು ಅಟೆನ್ಷನ್ ಕೊಡದೇನೆ ಮತ್ತೆ ಅವ್ರು ತಿರ್ಕೊಂಡು ಹೊಂಟೋಗ್ತಾರೆ. ಅದೇ ಇದರಲ್ಲಿ ಯೋಗಿನೂ ಸಹ ಇದ್ದಾರಲ್ವ, ಅವ್ರಿಗೂ ಇಲ್ಲೇನೋ ಏಂಜಲ್ಸ್ ಏನೋ ಇರಬೇಕು ಅನ್ನೋ ಹಾಗೆ ಫೀಲ್ ಆಗುತ್ತೆ. ಸರಿ ಅಂದ್ಬಿಟ್ಟು ಅವ್ರು ಅಲ್ಲೇ ತಿರುಗಿಬಿಟ್ಟು ತುಂಬ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಮಿರು ಬಂದು ಸಿಕ್ಕಿರಲ್ಲ. ಆ ಟೈಮಲ್ಲೇ ಯೋಗಿನೂ ಯೋಚನೆ ಮಾಡ್ತಾ ಇರ್ತಾರೆ. ಹೀರೋ ಮತ್ತು ಮಿಕ್ಕಿರುವಂತಹ ಏಂಜಲ್ಸ್ ಎಲ್ಲ ಅವ್ರನ್ನ ಯಾವ ರೀತಿ ಸೀಲ್ ಮಾಡಿದ್ರು ಅನ್ನೋದನ್ನೆಲ್ಲ ಯೋಚನೆ ಮಾಡ್ಕೊಂಡು ಅವ್ರೂ ಹೋಗ್ತಾ ಇರ್ತಾರೆ. ಈಗ ಹೀರೋ ಮತ್ತು ಮಿಕ್ಕಿದ ಏಂಜಲ್ಸ್ನೆಲ್ಲ ತೋರಿಸ್ತಾರೆ. ಅವರು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾರೆ. ಹೇಗೆ ನಾರ್ಮಲ್ ಪೀಪಲ್ಸ್ ಎಲ್ಲ ಪಾರ್ಟಿ ಮಾಡ್ತಾರೋ ಹಾಗೆಯೇ ನಾವು ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಅವ್ರು ಕೂತಿರ್ತಾರೆ. ಅವ್ರು ಅನ್ಕೋತಾರೆ ಇವಾಗ ಯಾರ ಬರ್ಡೇನ ಇವತ್ತು ಸೆಲೆಬ್ರೇಟ್ ಮಾಡೋಣ ಅಂತ ಅವ್ರು ಕೇಳ್ತಿದ್ದಾಗ ಬೋಗಿದಾರಲ್ಲ ಅವ್ರಿಗೆ ID ಕಾರ್ಡ್ನ ತೆಗೆದುಬಿಟ್ಟು ತೋರಿಸ್ತಾರೆ. ಆವಾಗಲೇ ಗೊತ್ತಾಗೋದು ಹೀರೋ ಒಬ್ಬರನ್ನ ಬಿಟ್ಟು ಮಿಕ್ದವರೆಲ್ಲರೂ ಸೇಮ್ ಡೇಟು ಸೇಮ್ ಟೈಮಲ್ಲೇ ಹುಟ್ಟಿರೋದು ಅಂತ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಸರಿ ಅಂದ್ಬಿಟ್ಟು ಅವರು ನಾರ್ಮಲ್ ಪೀಪಲ್ಸ್ ಎಲ್ಲ ಹೇಗೆ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡ್ತಾರೋ ಅದೇ ಥರ ಅವರು ಫನ್ ಥರ ಮಾಡ್ತಾ ಅಲ್ಲಿರ್ತಾರೆ. ಈಗ ಮಿರುನ ತೋರಿಸ್ತಾರೆ. ಅವಳು ಯೋಂಗಿನ ಎಲ್ಲಿ ಸೀಲ್ ಮಾಡಿರ್ತಾರೆ ಆ ಪ್ಲೇಸ್ಗೆ ಅಲ್ಲಿ ಅವಳು ಹೋಗ್ತಾ ಇರುವಂಗೆ ತೋರಿಸ್ತಾರೆ. ಮತ್ತು ಅಲ್ಲಿ ಯೋಂಗಿ ಬಂದು ಬರುವಂಗೂ ಸಹ ತೋರಿಸ್ತಾರೆ. ಅದನ್ನ ನೋಡಿ ಅವಳು ಎದುರ್ಕೋತಾಳೆ. ಬಟ್ ಅದೆಲ್ಲ ಅವಳದು ಇಮ್ಯಾಜಿನೇಷನ್ ಆಗಿರುತ್ತೆ. ಅವಳು ಬಾರಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತಾಳೆ. ಆ ಟೈಮಲ್ಲೇ ಇಬ್ಬರು ಹುಡುಗರು ಬಂದ್ಬಿಟ್ಟು ನೀನು ಒಬ್ಬಳೇ ಯಾಕೆ ಡ್ರಿಂಕ್ಸ್ ಮಾಡ್ತಿದ್ಯಾ, ನಮ್ಮ ಜೊತೆ ಕೂತ್ಕೊಂಡು ಮಾಡ್ಬೋದಲ್ಲ ಅಂತ ಅವಳನ್ನ ಕಾಲು ಎಳಿತಾ ಇರ್ತಾರೆ. ಸರಿ ಅಂದ್ಬಿಟ್ಟು ಅವಳು ತಡೆಯೋಕ್ಕೆ ಟ್ರೈ ಮಾಡ್ತಾ ಆದರೂ ಆಗದೇನೆ ಅವ್ರಿಗೆಲ್ಲ ಹೊಡೆದಾಕ್ಬಿಟ್ಟು ಅವಳು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಈಗ ಒಂದು ಬಿಲ್ಡಿಂಗ್ ಮಾಡಿನ ತೋರಿಸ್ತಾರೆ. ಅಲ್ಲಿ ಹೋಗ್ವಿ ಮತ್ತು ಸಾಮಿಯನ್ ಮಾತಾಡ್ಕೊಳ್ತಿರ್ತಾರೆ. ಹೋಗ್ವಿನೋ ತುಂಬ ವರ್ಷದಿಂದ ಸೀಲಾಗಿ ಹೊರಗಡೆ ಬಂದಿರ್ತಾನಲ್ವ, ಹಾಗಾಗಿ ಭೂಮಿ ಯಾವ ಥರ ಡೆವಲಪ್ ಆಗಿದೆ ಅಂತ ಅವನು ಅದನ್ನು ನೋಡ್ತಾ ನಿಂತಿರ್ತಾನೆ. ಅದನ್ನ ನೋಡ್ಬಿಟ್ಟು ಸಾಮಿಯನ್ನ ಕೇಳಿದ್ರೆ ಇದೆಲ್ಲ ಮನುಷ್ಯರನ್ನ ಡೆವಲಪ್ ಮಾಡಿದ್ರು, ಇಷ್ಟು ತನಕ ಅವ್ರು ಬೆಳೆಯೋ ತನಕ ನೀನು ಯಾಕೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು ನನ್ನಿಂದ ಏನೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಏಟೇನೂ ತೀರೋದ, ನನ್ನ ಪವರ್ಸ್ ಎಲ್ಲನೂ ಸಹ ನನ್ನ ಕೈ ಬಿಟ್ಟು ಹೋಗ್ಬಿಡ್ತು, ಹಾಗಾಗಿನೇ ನನ್ನಿಂದ ಏನೂ ಮಾಡೋಕ್ಕಾಗದೆ ಅವ್ರು ಯಾವ ಥರ ಡೆವಲಪ್ ಆಗ್ತಾರೋ ಅದನ್ನ ನಾನು ನೋಡ್ಕೊಂಡು ನಿಂತ್ಕೊಳ್ಳೋಂಗೆ ಆಗೋಯ್ತು. ಅದಕ್ಕೋಸ್ಕರನೇ ನಾನು ಇನ್ನು ಇಷ್ಟು ವರ್ಷದಿಂದನೂ ಸಹ ಹುಡುಕ್ತಾ ಇದ್ದೆ ಅಂತ. ಅದಕ್ಕೆ ಹೋಗ್ವಿನು ನನ್ನಿಂದ ನನಗೆ ಏನು ಸಹಾಯ ಆಗಬೇಕು ಅಂತ ಅಂದಾಗ ನನಗೆ ಈ ಭೂಮಿನೇ ಮಶಾನ ಆಗಬೇಕು, ಇಲ್ಲಿರುವಂತಹ ಜನ ಎಲ್ಲರೂ ಸಹ ನರಕ ಅನ್ಭವಿಸ್ಬೇಕು, ಯಾರೂ ಈ ಭೂಮಿ ಮೇಲೆ ಖುಷಿಯಾಗೇ ಇರಬಾರ್ದು ಅಂತಾನೆ. ಅದಕ್ಕೆ ಅವನು ಇನ್ನು ಈ ಭೂಮಿ ಮೇಲೆ 12 ಏಂಜಲ್ಸ್ ಏನಿದ್ದಾರೆ ಅವರೆಲ್ಲ ಜೀವಂತವಾಗೇ ಇದ್ದಾರಲ್ಲ ಅಂತ ನೀನು ಅಂದಲ್ಲ ಅಂದಾಗ ಹೌದು, ಆ 12 ಏಂಜಲ್ಸ್ ಏನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಪವರ್ಸ್ ಇಲ್ಲ, ಹಾಗಾಗಿ ನಾನು ನಿನಗೆ ಒಂದು ಪ್ರಾಮಿಸ್ ಮಾಡ್ತೀನಿ, ನಿನ್ನ ಹತ್ರ ಇರುವಂತಹ ಈ ಪವರ್ಸ್ನ ಇನ್ನೂ ಜಾಸ್ತಿ ಪವರ್ ನಿನಗೆ ಸಿಗುವಂಗೆ ನಾನು ಮಾಡ್ತೀನಿ ಅಂದಾಗ ಹೋಗಿ ಅದು ಹೇಗೆ ಸಾಧ್ಯ ಅಂತ ಸಾಯಕ್ಕಿಂತಹ ಮುಂಚೆ ಒಂದು 3 ಸೋಲ್ ಸ್ಟೋನ್ಸ್ನ ಈ ಭೂಮಿ ಮೇಲೆ ಅವನು ಬಿಟ್ಟೋಗಿದ್ದಾನೆ. ನಾವು ಅದನ್ನ ಹೇಗಾದರೂ ಹುಡುಕಿ ಅದಕ್ಕೆ ನಾವು ಡ್ರ್ಯಾಗನ್ ಎನರ್ಜಿ ಏನಿದೆ ಅದನ್ನು ಹಾಕಿದ್ರೆ ಆ ಹೇಟಿದು ಪವರ್ ಮತ್ತೆ ಬರುತ್ತೆ. ಆ ಹೇಟಿ ಪವರ್ ಎಲ್ಲನೂ ಸಹ ನಿನಗೆ ಸೇರುತ್ತೆ, ಅದರಿಂದ ನಿನ್ನ ಪವರ್ ಜಾಸ್ತಿ ಆಗುತ್ತೆ ಮತ್ತು ನಾವು ಏಂಜಲ್ಸ್ನ ಡಿಫೆಕ್ಟ್ ಮಾಡಿ ಈ ಭೂಮಿನ ನಾವು ನಾಶ ಮಾಡ್ಬೋದು. ನಮಗೆಲ್ಲ ಗೊತ್ತು ಮಿರೋರ್ದ ಅನಿಮಲ್ ಡ್ರ್ಯಾಗನ್, ಹಾಗಾಗಿ ಇವರು ಆ 3 ಸ್ಟೋನ್ ಎನರ್ಜಿಗೋಸ್ಕರ ಮಿರೋರ್ ಪವರ್ನ ಹುಡುಕ್ತಾ ಇದ್ದಾರೆ. ಮಿಕ್ಕಿರುವಂತಹ ಬೇರೆ ಏಂಜಲ್ಸ್ ಯಾರಿಗೂ ಸಹ ಯಾವುದೇ ರೀತಿಯಾದಂತಹ ಪವರ್ ಇಲ್ಲ, ಮಿರುಗೆ ಮಾತ್ರನೇ ಸ್ವಲ್ಪ ಪವರ್ಸ್ ಇರುತ್ತೆ. ಅದರಿಂದನೇ ಅದಕ್ಕೆ ಮಿರುಗೆ ಹೋಗ್ವಿ ಅವಳನ್ನ ಪಾಸ್ ಮಾಡಿ ಹೋದಾಗ ಹೋಗ್ವಿದು ಪ್ರೆಸೆನ್ಸ್ನ ಅವಳು ಫೀಲ್ ಮಾಡೋಕ್ಕೆ ಆಗಿತ್ತು. ಅದರಿಂದ ಅವರು ಮಿರುದ ಎನರ್ಜಿ ಅಂದರೆ ಡ್ರ್ಯಾಗನ್ ಎನರ್ಜಿನ ಇವಾಗ ಹುಡುಕ್ತಾ ಇರ್ತಾರೆ. ಅದಕ್ಕೆ ಹೋಗ್ವಿ ಅಂತಾನೆ ನೀನು ಆವಾಗಿಂತ ವಿಷಯ ಉಳ್ಳವನು, ನಾನು ಹಿಂಗೆ ನಿನ್ನನ್ನು ನಂಬೋಕ್ಕಾಗುತ್ತೆ ಅಂತ ಅಂದಾಗ ಅವನು ನನ್ನನ್ನು ನೀನು ನಂಬೋದು, ನನಗೆ ಬೇರೆ ದಾರಿನೂ ಇಲ್ಲ, ನಿನ್ನನ್ನು ಬಿಟ್ಟರೆ ನನ್ನಿಂದ ಯಾವ ಸಹಾಯನೂ ನಾನು ಕೇಳೋಕ್ಕಾಗಲ್ಲ, ಹಾಗಾಗಿ ನೀನು ನನ್ನನ್ನು ನಂಬೋದು ಅಂತಾನೆ. ಅದಕ್ಕೆ ಅವನು ನೀನೇನಾದ್ರೂ ಬೇಡದೇ ಇರೋ ಕೆಲಸ ನಾವು ಮಾಡಿದ್ರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ.
ಈಗ ನಮ್ಮ ಹೀರೋ ಕಾರ್ ಮುಂದೆ ನಿಂತಿರುವಂಗೆ ತೋರಿಸ್ತಾರೆ. ಅವರು ದುಡ್ಡನ್ನ ಕಲೆಕ್ಟ್ ಮಾಡೋಣ ಅಂತ ಬರ್ತಾರೆ. ಅವ್ರಿಗೆ ದುಡ್ಡು ಕೊಡ್ದೇನೆ ಆಟ ಆಡಿಸ್ತಿರ್ತಾರೆ. ಹಾಗಾಗಿ ಅವರೊಂದಿಗೆ ಯಾವಾಗಲೂ ಥರ ಫೈಟ್ ಮಾಡಿಕೊಂಡು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಕಾರ್ ಒಳಗಡೆ ಅವ್ರಿಗೆ ತುಂಬ ಡಿಪ್ರೆಷನ್ ಇರುತ್ತೆ ಅನಿಸುತ್ತೆ. ಹಾಗಾಗಿ ಟ್ಯಾಬ್ಲೆಟ್ನ ತಗೊಳ್ಳೋಣ ಅಂದ್ಬಿಟ್ಟು ಟ್ಯಾಬ್ಲೆಟ್ ತೆಗಿತಾರೆ. ಆದರೆ ಅದ್ರಲ್ಲಿ ಟ್ಯಾಬ್ಲೆಟ್ ಇರಲ್ಲ. ಸರಿ ಅಂದ್ಬಿಟ್ಟು ಅವರು ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ನನಗೆ ಟ್ಯಾಬ್ಲೆಟ್ ಬೇಕು, ನಾನು ಬರ್ತಾ ಇದ್ದೀನಿ ಅಂತಾರೆ. ಹಾಸ್ಪಿಟ್ಲಿಗೆ ಹೋಗ್ಬೋದ್ಮೇಲೆ ಡಾಕ್ಟ್ರು ಅಂತಾರೆ, ನೀವು ಇದನ್ನು ತುಂಬ ವರ್ಷದಿಂದನೇ ಈ ಟ್ಯಾಬ್ಲೆಟ್ಸ್ನೆಲ್ಲ ತಗೊಳ್ತಾ ಇದ್ದೀರಾ, ಹಾಗಾಗಿ ನಾನು ಇವಾಗ ನಿಮಗೋಸ್ಕರ ಚಿಕ್ಕದಾದಂಥ ಒಂದು ಕನ್ಸಲ್ಟೇಷನ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಹೀರೋ, ನನಗೆ ಯಾವುದೇ ರೀತಿಯಾದಂತಹ ಕನ್ಸಲ್ಟೇಷನ್ ಬೇಡ, ನನಗೆ ನಿಮ್ಮ ಕನ್ಸಲ್ಟೇಷನ್ ನನಗೆ ವರ್ಕ್ ಆಗ್ತಾ ಇಲ್ಲ, ಹಾಗಾಗಿ ನನಗೆ ಸುಮ್ಮನೆ ಟ್ಯಾಬ್ಲೆಟ್ನ ಕೊಟ್ಬಿಡಿ, ನಾನು ಹೋಗ್ತೀನಿ ಅಂತಾರೆ. ಅವರು ಇಲ್ಲವೇ ಇಲ್ಲ, ನಾನು ನಿಮಗೆ ಕನ್ಸಲ್ಟೇಷನ್ ಮಾಡಿಬಿಟ್ಟೇ ಟ್ಯಾಬ್ಲೆಟ್ ಕೊಡೋದು ಅಂತಾರೆ. ನಮ್ಮ ಹೀರೋನು ಒಂದು ಕಂತಿನ ದುಡ್ಡು ಕೊಟ್ಟು ನನಗೆ ಟ್ಯಾಬ್ಲೆಟ್ ಕೊಡಿ ಅಂತ ಅಂದಾಗ ಅವನು ದುಡ್ಡು ನೋಡ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಅವ್ರನ್ನು ದುಡ್ಡು ಕೊಟ್ಟು ಕಳಿಸ್ತಾರೆ. ನಮ್ಮ ಹೀರೋಗೆ ತುಂಬ ವರ್ಷದಿಂದನೇ ಡಿಪ್ರೆಷನ್ ಇರುತ್ತೆ ಅನಿಸುತ್ತೆ. ಅದಕ್ಕೋಸ್ಕರ ಅವರು ಈ ಟ್ಯಾಬ್ಲೆಟ್ನ ತಗೊಳ್ತಾ ಇರ್ತಾರೆ. ಈಗ ಸ್ವಾಮಿಯನ್ನು ತೋರಿಸ್ತಾ ಅವನೇನೋ ರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾನೆ. ಹಾಗೇನೆ ಹೂಗ್ವಿ ಮಾತಾಡಿದ್ನೆಲ್ಲನೂ ಸಹ ಯೋಚನೆ ಮಾಡ್ತಿರ್ತಾನೆ. ಆಗ ಅವನಿಂದ ಇಬ್ಬರು ಬಂದ್ಬಿಟ್ಟು, ಹೂವಿ ನಿಮ್ಮನ್ನ ಯಾವಾಗ್ಲೂ ಕೆಳಮಟ್ಟದಲ್ಲೇ ನೋಡ್ತಾರೆ, ನೀವು ಯಾಕೆ ಅವನ ಜೊತೆ ಇದ್ದೀರಾ, ಈಗಲೇ ನಾವು ಅವನ್ನ ಸಾಯಿಸ್ಬಿಡೋಣ ಅಂತ ಅಂತಾರೆ. ಅದಕ್ಕೆ ಅವನು, ಇಲ್ಲ, ನನಗಿರುವಂತಹ ಕೊನೆ ದಾರಿ ಅವನೊಬ್ಬನೇ, ನನಗೆ 3 ಸೋಲ್ ಸ್ಟೋನ್ಸ್ನ ಒಂದು ಮಾಡಬೇಕು, ಹಾಗಾಗಿ ನಾನು ಅವನ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೊಂದು ಫೋರ್ಸ್ನ ಹಾಕ್ಬಿಟ್ಟು ಒಂದು ಪೋರ್ಟಲ್ನ ಓಪನ್ ಮಾಡಿ ಅವ್ರನ್ನ ಹೊರಗಡೆ ಕಳಿಸ್ತಾ ಇರ್ತಾನೆ. ಮಿಕ್ಕಿರುವಂತಹ ಏಂಜಲ್ಸ್ ಪೆಂಡೆಂಟ್ಸ್ ಏನಿದೆ ಅದೆಲ್ಲ ಬ್ಲಿಂಕ್ ಆಗೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಅರ್ಥ ಆಗುತ್ತೆ ಈ ಭೂಮಿಗೆ ಇವಿಲ್ ಸ್ಪಿರಿಟ್ಸು ಬಂದಿದೆ. ಯಾಕಂದರೆ ಹೂವಿನ ಅವ್ರು ಸೀಲ್ ಮಾಡೋದಾಗಿಂದ ಯಾವುದೇ ರೀತಿಯಾದಂಥ ಬ್ಲಿಂಕ್ಸ್ ಆಗಿಲ್ಲ. ಹಾಗಾಗಿ ಅವ್ರಿಗೆ ತುಂಬಾ ಭಯ ಆಗ್ಬಿಟ್ಟು ಅವರು ಮರುಕುಗೆ ಕಾಲ್ ಮಾಡ್ತಾರೆ. ಅವನು ಅಲ್ಲೇ ಇರಿ, ನಾನು ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮೀರುಗೆ ಕಾಲ್ ಮಾಡ್ತಾರೆ. ಮೀರು ಮ್ಯಾನೇಜರ್ ಜೊತೆ ಮೀಟಿಂಗಲ್ಲಿ ಇರೋದ್ರಿಂದ ಅವ್ರ ಕಾಲ್ಗೆ ಅಷ್ಟೊಂದು ಅಟೆನ್ಷನ್ ಕೊಡಲ್ಲ. ಸರಿ ಅಂದ್ಬಿಟ್ಟು ಏಂಜಲ್ಸ್ ಎಲ್ಲರೂ ಸಹ ಮಾತಾಡ್ಕೊಳ್ತಾ ಇರ್ತಾರೆ. ಹೋಗ್ಬಿನ ನಾವು ಸೀಲ್ ಮಾಡಿದಾಗಿಂದನೂ ಸಹ ಈ ಥರ ಏನು ಬ್ಲಿಂಕ್ ಆಗಿಲ್ಲ, ಆದರೆ ಇವಾಗ ಮತ್ತೆ ಈ ಥರ ಆಯ್ತಾಯ್ತಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಹೀರೋಗೆ ಅವ್ರು ಕಾಲ್ ಮಾಡ್ತಾರೆ. ಬಟ್ ಹೀರೋ ಬಂದು ಅವ್ರ ಕಾಲ್ನ ಪಿಕ್ ಮಾಡಲ್ಲ. ಸರಿ ಅಂದ್ಬಿಟ್ಟು ಅವ್ರಿಗೆಲ್ಲ ಗೊತ್ತು ಅವ್ರಿಗೆ ಡ್ರ್ಯಾಗನ್ ಎನರ್ಜಿ ಬೇಕು, ಹಾಗಾಗಿ ಅವ್ರು ಮಿರು ಹತ್ರನೇ ಹೋಗ್ತಾರೆ ಅಂದ್ಬಿಟ್ಟು ಅವರು ಮಿರು ಜಾಗಕ್ಕೆಲ್ಲ ಏಂಜಲ್ಸು ಸಹ ಹೋಗ್ತಾರೆ. ಈಗ ಮಿರುನ ತೋರಿಸ್ತಾರೆ. ಅವಳು ಈಚೆ ಬರ್ತಾಳೆ. ಅವಳಿಗೇನೋ ಒಂಥರ ಏನೋ ಸಮಾಧಾನ ಇರಲ್ಲ, ಏನೋ ಆಯ್ತೈತೆ ಅಂತ. ಸರಿ ಅಂದ್ಬಿಟ್ಟು ಅವಳು ಪೆಂಡೆಂಟ್ನ ಓಪನ್ ಮಾಡಿ ನೋಡಿದಾಗ ಅದು ಬ್ಲಿಂಕ್ ಆಗುತ್ತೆ. ಆವಾಗಲೇ ಅರ್ಥ ಆಗುತ್ತೆ. ಆದರೆ ಆ ಟೈಮಲ್ಲೇ ಸಾಮಿಯನ್ ಪೀಪಲ್ಸ್ ಬಂದ್ಬಿಟ್ಟು ಅವಳನ್ನೆಲ್ಲ ಅಟ್ಯಾಕ್ ಮಾಡ್ತಿರ್ತಾರೆ. ನಮ್ಗೆ ಗೊತ್ತು ಅವಳದು ಏಂಜಲ್ ಬಂದು ಡ್ರ್ಯಾಗನ್, ಸೊ ಹಾಗಾಗಿ ಅವಳದು ಪವರ್ ಸ್ವಲ್ಪ ಇರುತ್ತೆ. ಅದನ್ನ ಮಡಿಕೊಂಡು ಅವಳ ಪವರ್ಸ್ನೆಲ್ಲ ಯೂಸ್ ಮಾಡಿ ಅವನ್ನೆಲ್ಲ ತಡೀತಾ ಇರ್ತಾಳೆ. ಬಟ್ ಕೊನೆಗೂ ಅವಳು ಟಯರ್ಡ್ ಆಗಿಬಿಡ್ತಾಳೆ. ಸದ್ಯ ಆ ಟೈಮಲ್ಲಿ ಮಿಕ್ಕಿರುವಂತಹ ಏಂಜಲ್ಸ್ ಬಂದು ಅವಳನ್ನ ಕಾಪಾಡೋಣ ಅಂತ ಬರ್ತಾರೆ. ಆದರೆ ಅವ್ರ ಹತ್ರ ಯಾವುದೇ ರೀತಿಯ ಪವರ್ಸ್ ಇರಲ್ಲ. ಹಾಗೆ ನಾರ್ಮಲ್ ಪೀಪಲ್ಸ್ ಯಾವ ಥರ ಫೈಟ್ ಮಾಡ್ತಾರೋ ಅದೇ ರೀತಿ ಅವರು ಫೈಟ್ ಮಾಡಿಬಿಟ್ಟು ಅವರು ಮಿರುನ ಕಾಪಾಡಲೇಬೇಕು ಅಂದ್ಬಿಟ್ಟು ಅವ್ರೂ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಈಗ ನಮ್ಮ ಹೀರೋ ಮನೆಗೆ ಬಂದ್ಬಿಟ್ಟು ಎಲ್ಲರೂ ಕರೀತಾರೆ, ಬಟ್ ಯಾರೂ ಬರಲ್ಲ. ಅವ್ರು ತಂದಿರುವಂತಹ ದುಡ್ಡನ್ನೆಲ್ಲ ಅಲ್ಲಿ ಮಡಗೋಣ ಅಂತ ಹೋಗ್ಬೋದಾಗ ಅವ್ರಿಗೇನೋ ಒಂಥರ ಫೀಲ್ ಆಗುತ್ತೆ, ಏನೋ ಇಲ್ಲಿ ಸರಿ ಇಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅವರು ಡ್ರಾಯರ್ನ ಓಪನ್ ಮಾಡಿ ನೋಡಿದಾಗ ಆ ಪೆಂಡೆಂಟು ಬ್ಲಿಂಕ್ ಆಗುತ್ತೆ. ಸರಿ ಆಯ್ತು ಅಂದ್ಬಿಟ್ಟು ಫೋನ್ ನೋಡಿದಾಗ ತುಂಬ ಕಾಲ್ಸ್ ಎಲ್ಲ ಬಂದಿರುತ್ತೆ. ಆಗಲೇ ಅವ್ರಿಗೆ ಅರ್ಥ ಆಗುತ್ತೆ. ಇವಾಗ ಸ್ವಾಮಿಯನ್ನು ತೋರಿಸ್ತಾರೆ. ಅವ್ನ ಕೈನ ಮತ್ತೆ ಕೂದು ಆ ಪಾರ್ಟ್ ಒಳಗಡೆ ಹಾಕ್ಬಿಟ್ಟು ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ಅವ್ನು ನೋಡ್ತಾ ಇರ್ತಾನೆ ಇಲ್ಲಿಂದನೇ. ಆ ಏಂಜಲ್ಸ್ ಎಲ್ಲರೂ ಮಿರುನ ಕಾಪಾಡಬೇಕು ಅಂದ್ಬಿಟ್ಟು ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಅದಕ್ಕೆ ಕೊನೆಗೂ ಅವರೆಲ್ಲರೂ ಸಹ ಟಯರ್ಡ್ ಆಗಿಬಿಡ್ತಾರೆ. ಆ ಟೈಮ್ಗೆ ಮರುಕೂ ಬಂದಿರ್ತಾರೆ, ಜೊತೆ ಹೀರೋನು ಹೊರಡೋಣ ಅಂತ ಹೊರಡ್ತಾರೆ. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾರೆ. ನನಗೆ ಬೇರೆಯವ್ರ ಥರ ತುಂಬಾ ಪ್ರಾಪರಾಗೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ನಾನು ಹೇಗೆ ಮಾತಾಡ್ತೀನೋ ಅದೇ ರೀತಿಯೇ ನಾನು ಇಲ್ಲಿ ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಆ್ಯಂಡ್ ದೆನ್ ನಾನು 3rd ಎಪಿಸೋಡ್ನ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್, ಬಾಯ್.